ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಸ್ಟಾಕ್ ಮಾರ್ಕೆಟ್ ಅಂತ ಕೇಳಿದ ತಕ್ಷಣ ತಲೆಯಲ್ಲಿ 1000 ಪ್ರಶ್ನೆಗಳು ಶುರುವಾಗುತ್ತೆ ಅಲ್ವಾ? ಆದ್ರೆ ಭಯಪಡೋ ಅವಶ್ಯಕತೆನೇ ಇಲ್ಲ. ಶೇರ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಅಸಲಿಗೆ ಇದು ಹೇಗೆ ಕೆಲಸ ಮಾಡುತ್ತೆ, ಹೀಗೆ ಮನ್ಸಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೂ ತುಂಬಾನೇ ಸಿಂಪಲ್ ಆಗಿರೋ ಉತ್ತರಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ಇಲ್ಲಿಂದ ಶುರು ಮಾಡೋಣ. ಈ ಷೇರುಗಳು ಅನ್ನೋ ಒಂದು ಐಡಿಯಾ ಹುಟ್ಟಿದ್ದೇ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರವಾಗಿ. ಅದೇನು ಅಂತ ನೋಡೋಣ ಬನ್ನಿ. ಈಗ ನೋಡಿ, ನಾವೆಲ್ಲರೂ ಕೇಳಿರೋ TCS, ಇನ್ಫೋಸಿಸ್, ರಿಲಯನ್ಸ್ ಈ ಥರದ ದೊಡ್ಡ ಕಂಪ್ನಿಗಳು ಇನ್ನಷ್ಟು ಬೆಳಿಬೇಕು ಅಂದ್ರೆ, ಇನ್ನಷ್ಟು ದೊಡ್ಡದಾಗಬೇಕು ಅಂದ್ರೆ ಅವ್ರಿಗೇನ್ ಬೇಕು? ಖಂಡಿತ ದುಡ್ಡು, ಅದು ಕೂಡ ಕೋಟಿಗಟ್ಲೆ. ಹೊಸ ಬ್ರಾಂಚ್ ತೆರೆಯೋಕೆ, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡೋಕೆ, ಹೀಗೆ ಏನೇ ಮಾಡಬೇಕಾದ್ರೂ ಅವ್ರಿಗೆ ಬಂಡವಾಳ ಬೇಕೇ ಬೇಕು. ಹಾಗಾದ್ರೆ ಈ ಹಣ ಎಲ್ಲಿಂದ ಬರುತ್ತೆ? ಇಲ್ಲೇ ನೋಡಿ ಶೇರ್ ಅನ್ನೋ ಕಾನ್ಸೆಪ್ಟ್ ಬರೋದು. ಕಂಪನಿಗಳೇನ್ ಮಾಡ್ತವೆ ಅಂದ್ರೆ, ತಮ್ಮ ಕಂಪನಿಯನ್ನೇ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿ ಆ ಭಾಗಗಳನ್ನ ಜನರಿಗೆ ಮಾರಾಟ ಮಾಡ್ತವೆ. ಆ ಒಂದೊಂದು ಸಣ್ಣ ಭಾಗ ಇದೆಯಲ್ಲ, ಅದನ್ನೇ ನಾವು ಷೇರು ಅಥವಾ ಸ್ಟಾಕ್ ಅಂತ ಕರೆಯೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಪ್ಪಾ ಅಂದ್ರೆ, ಯಾರೇ ಒಂದು ಶೇರನ್ನ ಕೊಂಡ್ಕೊಂಡ್ರೂ ಅವರು ಆ ಕಂಪ್ನಿಯ ಮಾಲೀಕತ್ವದಲ್ಲಿ ಒಂದು ಸಣ್ಣ ಪಾಲುದಾರರಾದ ಹಾಗೇನೆ. ಅಂದ್ರೆ ನಾಳೆ ಆ ಕಂಪ್ನಿ ಒಳ್ಳೆ ಲಾಭ ಮಾಡಿದ್ರೆ ಆ ಪಾಲುದಾರಿಕೆಯ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಷೇರು ಅಂದ್ರೆ ಏನು ಅಂತ ಈಗ ಸ್ಪಷ್ಟವಾಯ್ತು ಅಲ್ವಾ? ಆದ್ರೆ ಈ ಷೇರುಗಳನ್ನ ಎಲ್ಲಿ ಕೊಂಡುಕೊಳ್ಳೋದು, ಎಲ್ಲಿ ಮಾರೋದು? ಅದಕ್ಕಾಗಿಯೇ ಇರೋದು ಷೇರು ಮಾರುಕಟ್ಟೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ತುಂಬಾ ಸಿಂಪಲ್. ಇದು ಅಮೆಜಾನ್ ಥರಾನೇ. ಅಮೆಜಾನ್ನಲ್ಲಿ ನಮಗೆ ಬೇಕಾದ ವಸ್ತುಗಳನ್ನ ಕೊಂಡುಕೊಳ್ತೀವಲ್ವಾ? ಅದೇ ರೀತಿ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋ ಮಾರುಕಟ್ಟೆಯಲ್ಲಿ ವಸ್ತುಗಳ ಬದಲು ಕಂಪನಿಗಳ ಷೇರುಗಳನ್ನ ಕೊಂಡುಕೊಳ್ತಾರೆ, ಮಾರಾಟ ಮಾಡ್ತಾರೆ. ಅಷ್ಟೇ ವ್ಯತ್ಯಾಸ. ನಮ್ಮ ಭಾರತದಲ್ಲಿ ಈ ಖರೀದಿ ಮಾರಾಟಕ್ಕೆಂದೇ 2 ಮುಖ್ಯವಾದ ಅಧಿಕೃತ ಎಕ್ಸ್ಚೇಂಜ್ಗಳಿವೆ. ಒಂದು NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇವುಗಳ ಕೆಲಸ ಕೊಳ್ಳೋರು ಮತ್ತು ಮಾರೋರನ್ನ ಒಂದೇ ಜಾಗದಲ್ಲಿ ಸೇಫಾಗಿ ಒಟ್ಟಿಗೆ ತರೋದು. ಹಾಗಂತ ಈ ಇಡೀ ಮಾರುಕಟ್ಟೆ ಅಡ್ಡಾಡಿಡಿಯಾಗಿ ನಡೆಯಲ್ಲ. ಇದರ ಮೇಲೆ ಒಂದು ಕಣ್ಣಿಡೋಕೆ, ಎಲ್ಲವನ್ನೂ ಕಂಟ್ರೋಲಲ್ಲಿಡೋಕೆ ಅಂತಾನೆ ಒಂದು ಸಂಸ್ಥೆ ಇದೆ. ಅದೇ ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈ ಮಾರುಕಟ್ಟೆ ಸುರಕ್ಷಿತವಾಗಿ ಮತ್ತು ಸರಿಯಾಗಿ ನಡೀತಾ ಇದೆಯಾ ಅಂತ ನೋಡ್ಕೊಳ್ಳೋದೇ ಇವರ ಕೆಲಸ. ಸರಿ, ಈಗ ಅತೀ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಈ ಷೇರುಗಳ ಬೆಲೆ ಹೇಗೆ ನಿರ್ಧಾರವಾಗುತ್ತೆ? ಯಾಕೆ ಅದು ಕ್ಷಣಕ್ಷಣಕ್ಕೂ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ? ಒಂದು ಷೇರಿನ ಜರ್ನಿಯನ್ನ ನಾವು 3 ಸಿಂಪಲ್ ಸ್ಟೆಪ್ಸ್ನಲ್ಲಿ ಹೇಳ್ಬೋದು. ಫಸ್ಟ್, ಒಂದು ಕಂಪನಿ ಮೊದಲ ಬಾರಿಗೆ ತನ್ನ ಷೇರುಗಳನ್ನ ಮಾರಾಟಕ್ಕಿಡುತ್ತೆ. ಇದನ್ನ IPO ಅಂತಾರೆ. ನೆಕ್ಸ್ಟ್, ಆ ಷೇರುಗಳು NSE ಅಥವಾ BSEಯಲ್ಲಿ ಲಿಸ್ಟ್ ಆಗಿ ಟ್ರೇಡಿಂಗ್ಗೆ ಸಿಗುತ್ತೆ. ಆಮೇಲೆ ಯಾರು ಬೇಕಾದ್ರೂ ಬ್ರೋಕರ್ಗಳ ಮೂಲಕ ಅದನ್ನ ಕೊಂಡುಕೊಳ್ಳಬಹುದು ಅಥವಾ ಮಾರಬಹುದು. ಒಂದು ಷೇರಿನ ಬೆಲೆ ಏರಿ ಇಳಿತಕ್ಕೆ ಮೂಲ ಕಾರಣ 2 ವಿಷಯಗಳು: ಬೇಡಿಕೆ ಮತ್ತು ಪೂರೈಕೆ, ಅಂದ್ರೆ ಡಿಮ್ಯಾಂಡ್ ಮತ್ತು ಸಪ್ಲೈ. ತುಂಬಾ ಸಿಂಪಲ್. ಒಂದು ಕಂಪನಿಯ ಷೇರುಗಳನ್ನ ಕೊಂಡುಕೊಳ್ಳೋಕೆ ತುಂಬಾ ಜನ ಬಂದ್ರೆ, ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆದ್ರೆ, ಅದರ ಬೆಲೆ ತಾನಾಗೇ ಮೇಲೆ ಹೋಗುತ್ತೆ. ಇದರ ಉಲ್ಟಾ, ಒಂದು ಷೇರನ್ನ ಮಾರೋಕೆ ಜಾಸ್ತಿ ಜನ ಬಂದ್ರೆ, ಅಂದ್ರೆ ಸಪ್ಲೈ ಜಾಸ್ತಿ ಆದ್ರೆ, ಅದರ ಬೆಲೆ ಕೆಳಗಿಳಿಯುತ್ತೆ. ಇಷ್ಟೆಲ್ಲ ಆಯ್ತು. ಈಗ ಈ ಆಟದ ಕೊನೆಯ ಫಲಿತಾಂಶದ ಬಗ್ಗೆ ಮಾತಾಡೋಣ, ಅಂದ್ರೆ ಲಾಭ ಮತ್ತು ನಷ್ಟ. ಸ್ಟಾಕ್ ಮಾರ್ಕೆಟ್ನಲ್ಲಿ ಗಳಿಸಲು ಮುಖ್ಯವಾಗಿ 2 ದಾರಿಗಳಿವೆ. ಮೊದಲನೆಯದು ಕ್ಯಾಪಿಟಲ್ ಅಪ್ರಿಸಿಯೇಷನ್, ಅಂದ್ರೆ ಕಡಿಮೆ ಬೆಲೆಗೆ ಷೇರು ಖರೀದಿಸಿ ಅದರ ಬೆಲೆ ಹೆಚ್ಚಾದಾಗ ಮಾರಾಟ ಮಾಡಿ ಲಾಭ ಗಳಿಸುವುದು. ಎರಡನೆಯದು ಡಿವಿಡೆಂಡ್. ಕಂಪನಿ ಚೆನ್ನಾಗಿ ಲಾಭ ಮಾಡಿದಾಗ ಆ ಲಾಭದ ಒಂದು ಸಣ್ಣ ಭಾಗವನ್ನು ತನ್ನ ಷೇರುದಾರರಿಗೆ ಹಂಚುತ್ತೆ. ಇದನ್ನೇ ಡಿವಿಡೆಂಡ್ ಅಂತ ಕರೆಯೋದು. ಬನ್ನಿ, ಈ ಎಲ್ಲಾ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಸಿಂಪಲ್ ಉದಾಹರಣೆ ಮೂಲಕ ಲಾಭ ಹೇಗಾಗುತ್ತೆ ಅಂತ ನೋಡೇ ಬಿಡೋಣ. ಅಂದ್ಕೊಳ್ಳೋಣ, ABC ಅನ್ನೋ ಕಂಪನಿಯ 10 ಷೇರುಗಳನ್ನ ತಲಾ ₹100 ಖರೀದಿಸಲಾಯಿತು. ಹಾಗಾದ್ರೆ ಒಟ್ಟು ಹೂಡಿಕೆ ಎಷ್ಟಾಯ್ತು? ₹1000. ಸ್ವಲ್ಪ ಸಮಯದ ನಂತರ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಮತ್ತು ಷೇರಿನ ಬೆಲೆ ₹100ಯಿಂದ ₹150ಗೆ ಏರಿಕೆ ಕಾಣುತ್ತೆ. ಈಗ ಆ 10 ಷೇರುಗಳ ಹೊಸ ಮೌಲ್ಯ ₹1500 ಆಗಿರುತ್ತೆ, ಸರಿನಾ? ಹಾಗಾದ್ರೆ ಸಿಕ್ಕ ನಿವ್ವಳ ಲಾಭ 1500 ಮೈನಸ್ 1000 ಅಂದ್ರೆ ಪೂರ್ತಿ ₹500. ನೋಡಿ, ಹೀಗೆ ಸ್ಟಾಕ್ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಿಂದ ಲಾಭ ಗಳಿಸಬಹುದು. ಆದರೆ ಒಂದು ವಿಷಯ ಯಾವಾಗ್ಲೂ ನೆನಪಿನಲ್ಲಿರಬೇಕು. ಇಲ್ಲಿ ಲಾಭದ ಸಾಮರ್ಥ್ಯ ಇರೋ ಹಾಗೇನೆ ನಷ್ಟದ ಅಪಾಯವೂ ಇದ್ದೇ ಇರುತ್ತೆ. ಬೆಲೆಗಳು ಏರೋ ಹಾಗೆ ಇಳಿಯಲೂಬಹುದು. ಅದಕ್ಕಾಗಿಯೇ ಜ್ಞಾನ ಇಲ್ಲಿ ತುಂಬಾನೇ ಮುಖ್ಯ. ಅದಕ್ಕೆ ಹೇಳೋದು, ಹಣವನ್ನ ಹೂಡಿಕೆ ಮಾಡುವ ಮೊದಲು ಜ್ಞಾನದಲ್ಲಿ ಹೂಡಿಕೆ ಮಾಡುವುದು ಅತ್ಯಂತ ಮುಖ್ಯವಾದ ವಿಷಯ. ಅದೇ ನಮ್ಮ ಮೊದಲ ಹೂಡಿಕೆ.
ಹಾಗಾದ್ರೆ ಇವತ್ತಿನ ಈ ಚರ್ಚೆಯಲ್ಲಿ ಷೇರು ಮಾರುಕಟ್ಟೆಯ ಬೇಸಿಕ್ಸ್ ಅನ್ನ ನಾವು ಸರಳವಾಗಿ ಅರ್ಥ ಮಾಡ್ಕೊಂಡಿದ್ದೀವೆ. ಈಗ ಈ ಅಡಿಪಾಯದ ಮೇಲೆ ಮುಂದಿನ ಕಲಿಕೆಯ ಹೆಜ್ಜೆ ಏನಾಗಿರ್ಬೋದು ಅನ್ನೋದನ್ನ ಯೋಚಿಸಬೇಕಿದೆ.